ನಮಸ್ಕಾರ, ಗುಡ್ ಮಾರ್ನಿಂಗ್. ಮತ್ತು ಇನ್ನೊಂದು ಬ್ಲಾಗಿಗೆ ಸ್ವಾಗತ. ಇವತ್ತು ನಾನು ನೆನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ಬರ್ಮಿಂಗ್ಹ್ಯಾಮ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ಪೂಲ್ ಮಿಡಲ್ಸ್ ಬಸ್ ಸ್ಟೇಷನ್ ಹತ್ರ ಹೋಗ್ತಿದ್ವಿ. ಬೆಳಿಗ್ಗೆ ಈಗ 9:15. ಏನಾಗಿದೆ ಗೊತ್ತಿಲ್ಲ, ಸಂಡೇ ಫುಲ್ ಇಡೀ ಸಿಟಿ ಎಲ್ಲ ಯಾರು ಒಬ್ಬರು ಇಲ್ಲದೇ ಫುಲ್ ಗೋಸ್ಟ್ ಟೌನ್ ಥರ ಇದೆ. ಒಬ್ಬರು ಓಡಾಡ್ತಿಲ್ಲ, ಯಾರು ವೆಹಿಕಲ್ಸ್ಗಳು ಇಲ್ಲ. ಮೋಸ್ಟ್ಲಿ ವೀಕೆಂಡ್ ಪಾರ್ಟಿ ಜೋರಿತ್ತು ಅನ್ಸುತ್ತೆ ಎಲ್ರದ್ದು. ಎಣ್ಣೆ ಹೊಡೆದು ಚಿತ್ತಾಗಿ ಮಲ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಈಗ ನಾವು ಪೂಲ್ ಮಿಡಲ್ಸ್ ಬಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಯಾವ ಬಸ್ಸು ಹೇಗೆ ಏನೋ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮು ಇಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿರೋದು. ಎತ್ಕೊಂಡು ಬರ್ತಾನೆ ಇದೆ, ಹೆದರ್ಕೊಳ್ಳೋದೇ ಇಲ್ಲ ಹಳ್ಳಿಲಿ. ಬರ್ತೀಯ? ಬಾ ಬಾ ಬಾ. ಗೊತ್ತಾಗೋಯ್ತಾ ಏನೂ ಇಲ್ಲ ಕೈಯಲ್ಲಿ ಅಂತ. ಚರ್ಚೆ ಇದು, ಸೈಂಟ್ ಜಾನ್ ಬ್ಯಾಪ್ಟಿಸ್ಟ್. ಇದರಲ್ಲಿ ಇವ್ರದಲ್ಲೆಲ್ಲ ಯಾವ ಅಕ್ಷರ ಸೈಲೆಂಟು ಯಾವ ಅಕ್ಷರ ವೈಲೆಂಟು ಗೊತ್ತಾಗೋದೇ ಇಲ್ಲ. ನೋಡಿ ಎಲ್ಲ ಖಾಲಿ, ರೋಡ್ ರಸ್ತೆ ಎಲ್ಲ ಖಾಲಿ. ಇವತ್ತು ಯಾರೊಬ್ಬರು ಓಡಾಡ್ತಿಲ್ಲ. ಟ್ಯಾಕ್ಸಿ, ಇಲ್ಲಿದು ಟ್ಯಾಕ್ಸಿ ನೋಡಿ. ನಿಮಗೆ ಬಿಸಿಲು ನೋಡಿ ಎಷ್ಟೊಂದು ಬಿಸಿಲಿದೆಯಲ್ಲ ಅನ್ಸ್ಬೋದು, ಬಟ್ ಆ್ಯಕ್ಚುಲಿ ಫ್ರಿಡ್ಜ್ ಒಳಗಡೆ ನಡ್ಕೊಂಡು ಹೋದಂಗೆ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಕಂಡಿದೆ ಇವತ್ತಂತ. ಮೇಜರ್ ಮಿಸ್ಸಿಂಗ್ ಅಂತಂದರೆ ಇಂಡಿಯಾದಿಂದ ಇಲ್ಲಿಗೆ ನಾಯಿಗಳು, ಬೀದಿ ನಾಯಿಗಳು, ಸ್ಟ್ರೇ ಡಾಗ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಆರಾಮಾಗಿ ಒಂಚೂರು ಬಾಲ ಆಡಿಸ್ಕೊಂಡು ಜೊತೆಗೆ ಬರೋದು. ಇಲ್ಲಿ ಮನುಷ್ಯ ನಾಯಿಗಳ ಥರ ರಾತ್ರಿ ಎಲ್ಲ ಎಣ್ಣೆ ಬಟ್ಟಿಟ್ಕೊಂಡು ಓಡಾಡ್ತಿರ್ತಾರೆ. ನಾಯಿಗಳಿಲ್ಲ ಇಲ್ಲಿ, ಸ್ಟ್ರೇ ಡಾಗ್ಸ್ ಹತ್ತದಲ್ಲ ಎಲ್ಲ ಸಾಕೊಂಡಿರೋಂಥ ನಾಯಿಗಳು. ಅದೊಂದು ಮಿಸ್ ಮಾಡ್ಕೊಳ್ಳಿ. ಸೊ ಇದು ಕೊವೆಂಟ್ರಿ ಟ್ರಾನ್ಸ್ಪೋರ್ಟ್ ಮ್ಯೂಸಿಯಂ ಅಂತ ಇದೆ. ಒಂದಿನ ಯಾವ ಥರ ಒಳಗಡೆ ಬಂದಾಗ ವಿಡಿಯೋ ತೋರಿಸ್ತೀನಿ. ಸೊ ಇದು ಬಸ್ ಸ್ಟೇಷನ್ನು. ಬರ್ಮಿಂಗ್ಹ್ಯಾಮ್ಗೆ X1 ಬಸ್ ಅಂತ ಇದೆ. ಇನ್ನು ಹೆಚ್ ಸ್ಟ್ಯಾಂಡ್ ಅಂತ 14 ಮಿನಿಟ್ಸಲ್ಲಿ ಬರುತ್ತೆ. ಇದೆ ಹೆಚ್ ಸ್ಟ್ಯಾಂಡ್ ಅಂತ. ಇದೆಲ್ಲ ನಿಂತಿದ್ದಾರಲ್ಲ, ಇಲ್ಲಿ ನಿಂತ್ಕೋಬೇಕು. ಬಸ್ ಬಂದ ತಕ್ಷಣ ಡೋರ್ ಓಪನ್ ಆಗುತ್ತೆ. ಈ ಕಡೆ 2 ಡೋರು. ಸ್ಟ್ಯಾಂಡ್ ಹೆಚ್ X1 ಬರ್ಮಿಂಗ್ಹ್ಯಾಮ್. ಡಬಲ್ ಡಾಕ್ಟರ್ ಬಸ್ಸಲ್ಲಿ ಮೇಲ್ಗಡೆ ಸೀಟ್ ಸಿಕ್ಕಿದೆ. ನೋಡುವ ಎಷ್ಟೊತ್ತು ಬೇಕಾಗತ್ತೆ ಅಂತ. 54 ಸ್ಟಾಪ್ಸ್, 1.5 ಅವರ್ ಜರ್ನಿ ಅಂತಿದೆ. ಅಲ್ಲಿಂದ ಇನ್ನೊಂದು 1 ಬಸ್ಸು 2 ಬಸ್ಸು ಚೇಂಜ್ ಮಾಡಬೇಕು. ಇಂಡಿಯಾದಿಂದ ಬಂದಾಗ ಲ್ಯಾಂಡ್ ಆಗಿದ್ದೆಲ್ಲ ತೋರಿಸಿದ್ನಲ್ಲ, ಇಲ್ಲಿ ನೋಡಿ ಅಲ್ಲೇ ರನ್ವೇ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬಂದು ಕಾರ್ತಿಕ್ನೆಲ್ಲ ಪಿಕ್ ಮಾಡಿದ್ರು. ಭಾಳ ಹತ್ರ ಇದೆ, ಹಂಗಾದ್ರೆ 30 ಮಿನಿಟ್ಸಲ್ಲೆಲ್ಲ ಬಂದಿದೆ. ಹೋಯ್ತು. ಸಿಟಿ ಸೆಂಟರ್ ಅಂತ ಇದು ಬರ್ಮಿಂಗ್ಹ್ಯಾಮಲ್ಲಿ ಇರೋದು. ಬುಲ್ಸ್ ರಿಂಗ್ ಅಂತ ಕರೀತಾರೆ. ಏನೋ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಶಾಪಿಂಗ್ ಸೆಂಟ್ರ್ ಆ ಥರದ್ದೆಲ್ಲ ಇರಬೇಕು. ಬಿಸಿಲು ಭಾಳ ಜೋರಾಗಿದೆ. ಅಲ್ಲೆಲ್ಲ ನಾವು ಬಂದ್ಬಿಡ್ತು ಬಿಸಿಲಿಗೆ ಬಸ್ಸಲ್ಲಿ ಕೂತು. ಆಚೆ ನೋಡಿದ್ರೆ ಥಂಡಿ ಇದೆ ಫುಲ್. ಈ ಥರ ಇದೆ ಬಿಲ್ಡಿಂಗು ವಿಚಿತ್ರವಾಗಿ.
ಇಲ್ಲಿಂದ 87 ಮತ್ತು ಇನ್ನೊಂದು ಬಸ್ ಬರುತ್ತೆ, ಅದು ಸ್ಯಾಂಡ್ವೆಲ್ ಡೆಡ್ಲಿ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ನಡ್ಕೊಂಡು ಹೋಗಬೇಕು, ಒಂದು 10 ಮಿನಿಟ್ಸ್ ವಾಕ್ ಅಷ್ಟೆ. ಸೊ ಈ ಥರ ಇದೆ ಬರ್ಮಿಂಗ್ಹ್ಯಾಮ್ನಲ್ಲಿ. ಸೊ ಬಸ್ಸಲ್ಲಿ ಫ್ರೀ ವೈಫೈ ಸಿಗುತ್ತೆ ಹಿಂಗೆ. ನನಗೆ ಗೊತ್ತಿರಲಿಲ್ಲ, ಜಸ್ಟ್ ಬ್ಯಾಟ್ರಿ ಸೇವ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಫ್ಲೈಟ್ ಮೋಡಿಗೆ ಹಾಕಿದ್ದೆ. ಆಮೇಲೆ ಚೆಕ್ ಮಾಡ್ತಿದ್ದೆ, ವೈಫೈ ಚೆಕ್ ಮಾಡಿದಾಗ ಅದರಲ್ಲಿ ನ್ಯಾಷನಲ್ ಎಕ್ಸ್ಪ್ರೆಸ್ ಫ್ರೀ ಬಸ್ ಅಂತ ಇರುತ್ತೆ. ಇನ್ ಕೇಸ್ ಯಾರಾದರೂ ಇಂಡಿಯಾದಲ್ಲಿ ಇದ್ದು ನೋಡ್ತಾ ಇದ್ದಾರೆ, ಗೊತ್ತಿಲ್ಲದ್ರೆ ಬಸ್ಸಲ್ಲಿ ಓಡಾಡ್ತಿದ್ರೆ ಅವ್ರು ಬೇಕಾದ್ರೆ ಫ್ರೀ ವೈಫೈ ಕನೆಕ್ಟ್ ಮಾಡ್ಕೋಬೋದು ಬಸ್ಸಲ್ಲಿ ಕೂತಿದ್ದಾಗಲಿಲ್ಲ. ರೀಚ್ ಆಗಿದ್ದಾಯಿತು ಬಾಲಾಜಿ ಟೆಂಪಲ್ಗೆ. ಸೇಮ್ ತಿರುಪತಿಲೂ ಇದೇ ಥರನೇ ಎಂಟ್ರೆನ್ಸಲ್ಲಿ ಒಂದು ಸ್ಟ್ಯಾಚು ಎಲ್ಲ ಇರುತ್ತಲ್ಲ, ಹಾಗೆ ಇದೆ. ಮೇನ್ ಎಂಟ್ರೆನ್ಸು, ಒಳಗೋಗಿ ನೋಡೋಣ ಹೇಗಿದೆ ಅಂತ. ಡಿಫ್ರೆಂಟ್ ಆಗಿದೆ ಗೋಪುರನೇ ಇದು, ಏನೋ ಡೌಟ್. ಜಾಗ ಮಾತ್ರ ತುಂಬ ದೊಡ್ಡದಾಗಿದೆ. ಇದನ್ನು ಬಂದಿದ್ದಾಯಿತು ಬರ್ಮಿಂಗ್ಹ್ಯಾಮಲ್ಲಿರುವಂಥ ಬಾಲಾಜಿ ಟೆಂಪಲ್ಗೆ. ಫಸ್ಟು ಸಿಕ್ಕೋದು ಎಂಟ್ರಾಗ್ತಿದ್ದಂಗೆ, ಈ ಗೋಪುರದಿಂದ ಎಂಟ್ರಾಗ್ತಿದ್ದಂಗೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಥರ ಇದೆ, ಶ್ರೈನ್ ಅಂತ ಹೇಳ್ತಾರೆ, ಅದು ಸಿಗುತ್ತೆ. ಮತ್ತು ಈ ಕಡೆ ಬಂದರೆ ಇಲ್ಲಿ ಶಿವ ಟೆಂಪಲ್ ಇರೋದು, ಅಲ್ಲಿ ಸುಬ್ರಹ್ಮಣ್ಯ, ಗಣೇಶ. ಮೇಯ್ನ್ ಒಳಗಡೆ ಹೋಗಿದ್ರೆ ಕೆಳಗಡೆಯಿಂದ ಹೋಗಬೇಕು. ಇಲ್ಲೇನು ಮೆಟ್ಲು ಕಾಣಿಸ್ತಿದೆ ಇದು ಕ್ಲೋಸ್ ಮಾಡಿದ್ದಾರೆ, ಕೆಳಗಡೆಯಿಂದ ಹೋಗಬೇಕು. ಪ್ರಸಾದದ ಕೌಂಟ್ರ್ ಇದೆ, ಆ ಪ್ರಸಾದದ ಕೌಂಟ್ರ್ ಹತ್ರ ಒಳಗಡೆ ಹೋದರೆ ನಿಮಗೆ ಮೇಯ್ನ್ ಒಂದು ಫ್ಲೋರ್ ಹತ್ತಬೇಕು. ಫ್ಲೋರ್ ಹತ್ತಿದ ಮೇಲೆ ಮಧ್ಯದಲ್ಲಿ ದೊಡ್ಡ ಬಾಲಾಜಿ, ತಿರುಪತಿಲಿ ಏನು ನೋಡ್ತಿರೋ ಅದೇ ಥರ ಇದೆ. ರಶ್ ಗಿಶ್ ಎಲ್ಲ ಏನಿರೋದಿಲ್ಲ, ತಳ್ಳೋದು ನುಕ್ಕೋದು ಅದೇನಿಲ್ಲ. ನೀವು ಅರ್ಧ ಗಂಟೆ ಅಲ್ಲ 1 ಅವರ್ ನಿಂತ್ಕೊಂಡು ಆರಾಮಾಗಿ ನೋಡ್ತೀನಿ ಅಂತ ನೋಡ್ಬೋದು.
ಮತ್ತು ಬಲಭಾಗದಲ್ಲಿ ಲಕ್ಷ್ಮೀ ದೇವಿ ಇದೆ, ಎಡಭಾಗದಲ್ಲಿ ಆಂಜನೇಯ ಇದೆ. ಹನುಮಾನ್ ನೋಡಿದ ತಕ್ಷಣವೇ ನಾನು ಕೂತ್ಕೊಂಡು ಹನುಮಾನ್ ಚಾಲೀಸ ಎಲ್ಲ ಹೇಳಿ 10 ನಿಮಿಷ ಆಮೇಲೆ ಅಲ್ಲಿಂದ ಇದು ಬಂದೆ. ಈಗ ಅನ್ನಪ್ರಸಾದ ಏನೋ ಕೊಡ್ತಾರಂತೆ, ಅದಕ್ಕೆ ಬಂದಿದ್ದು ಮೇಯ್ನಾಗಿ. ಅಲ್ಲಿ ಏನು ಸಿಗುತ್ತೆ ಪ್ರಸಾದ, ಏನು ತಿನ್ಕೊಂಡು ಹೋಗ್ಬೋದು ಅಂತ. ಬಿಟ್ಟರೆ ಇನ್ನೇನು ಸಾಕು. ಜಾಗ ಅಂತೂ ಸಕ್ಕತ್ತಾಗಿದೆ, ತುಂಬ ದೊಡ್ಡದಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಯಾರಾದರೂ ಇದ್ದರೆ ಇನ್ನೂ ಇಂಗ್ಲೆಂಡಲ್ಲಿ ಬರ್ಮಿಂಗ್ಹ್ಯಾಮಲ್ಲಿ ನೋಡಿಲ್ಲ ಅಂತಂದರೆ ಬಂದು ನೋಡಿ. ಆದಷ್ಟು ಬೇಗ ನನಗೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದು ತೋರಿಸ್ಬೇಕು ಇಲ್ಲಿ ಅಂತ ತುಂಬ ಆಸೆ ಇದೆ. ನೋಡೋಣ ಎಷ್ಟು ಬೇಗ ಆಯ್ತು ಅಷ್ಟು ಬೇಗ. ಇಲ್ಲೇ ಪ್ರಸಾದ ಕೊಡ್ತಿದ್ದಾರೆ ನೋಡಿ, ಎಲ್ಲ ಇಲ್ಲಿ ಪ್ಲೇಟಲ್ಲಿ ಇಟ್ಕೊಂಡ್ಬಂದು ಕೂತ್ಕೊಂಡು ತಿಂತಾ ಇದ್ದಾರೆ. ಇಲ್ಲಿ ಒಳಗಡೆ ಕೊಡ್ತಾ ಇದ್ದಾರೆ. ಸೊ ದೇವಸ್ಥಾನ ಇದು, ದೇವಸ್ಥಾನದ ಹಿಂಭಾಗ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಪ್ರಸಾದ ಸಿಕ್ತು, ತಟ್ಟೆ ಎತ್ಕೊಂಡು ಕ್ಯೂನಲ್ಲಿ ಹೋದರೆ ಫಸ್ಟು ಪಾಯಸ ಹಾಕಿದ್ರು, ಅದಾದಮೇಲೆ ಅನ್ನ ಸಾಂಬಾರು ಪಲ್ಯ ಹಾಕಿದ್ರು. ತಗೊಂಡು ಇಲ್ಲಿ ಆಚೆ ಬಂದು ಕೂತ್ಕೊಂಡು ಈ ಥರ ಎಲ್ಲ ಆರಾಮಾಗಿ ತಿನ್ಬೋದು. ಇಲ್ಲಿ ಎಲ್ಲ ಪ್ರಸಾದ ಎಲ್ಲ ತಿಂದಿದ್ದಾಯಿತು. ಪ್ರಸಾದ ತಗೊಳ್ಳೋದಕ್ಕೇನು ಕ್ಯೂ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ಪ್ಲೇಟ್ ವಾಶ್ ಮಾಡಬೇಕಲ್ಲ, ಅದಕ್ಕೆ ತುಂಬ ದೊಡ್ಡ ಕ್ಯೂ ಇತ್ತು. ಅದಕ್ಕೆ ಒಂದು 20 ಮಿನಿಟ್ಸ್ ಅಷ್ಟು ನಿಂತ್ಕೋಬೇಕಾಯ್ತು. ಪ್ಲೇಟ್ ವಾಶ್ ಮಾಡಿ ಅಲ್ಲಿ ವಾಪಸ್ ಇಟ್ಬಿಟ್ಟು ಇಲ್ಲಿ ಬಂದೆ. ಇದು ಬಂದು ಕಮ್ಯುನಿಟಿ ಹಾಲು, ದೇವಸ್ಥಾನದಿಂದ ಪಕ್ಕದಲ್ಲಿರೋದು, ರೈಟ್ ಸೈಡಲ್ಲಿ. ಏನಾದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು ಅಂದರೆ ಡ್ಯಾನ್ಸ್ ಪ್ರೋಗ್ರಾಮ್ ಅದು ಇದೆಲ್ಲ ಇರುತ್ತೆ. ಇವತ್ತು ಫಸ್ಟ್ ಡೇ ಅಲ್ವಾ ನವರಾತ್ರಿದು, ಸೊ ಡ್ಯಾನ್ಸ್ ಪ್ರೋಗ್ರಾಮೆಲ್ಲ ನಡೀತಿದೆ. ಏನು ನೋಡಿದ್ರೆ ಹೋಗಲಿಲ್ಲ ಅಷ್ಟೇ. ಸೊ ನೆಕ್ಸ್ಟ್ ಪ್ಲ್ಯಾನ್ ಬಂದು ಎಡ್ಜ್ಬಾಸ್ಟನ್ ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂಗೆ ಹೋಗಬೇಕು ಅಂತ ಅಂದ್ಕೋತಿರೋದು. ಬಟ್ ಸಂಡೇಸ್ ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಒಂದ್ಸತಿ ಗೂಗಲಲ್ಲಿ ಚೆಕ್ ಮಾಡ್ತೀನಿ, ಓಪನ್ ಇದ್ದರೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಕೋವೆಂಟ್ರಿಗೆ ಲಾಸ್ಟ್ ಬಸ್ ಯಾವುದು ಇರುತ್ತೋ ಅದನ್ನ ಹತ್ಕೊಂಡು ಸೀದಾ ಮನೆಗೆ ಹೋಗ್ತೀನಿ. ಫ್ರೀ ಪ್ಯಾಲೆಸ್ಟೈನ್ ಅಂತ ಫುಲ್ ಗಲಾಟೆ ನಡೀತಾ ಇದೆ. ಫ್ರೀ ಪ್ಯಾಲೆಸ್ಟೈನ್ ಅಂತ ಎಲ್ಲ ಫುಲ್ಲು ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಬಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ತೋರಿಸಿ. ಕನ್ನಡದಲ್ಲಿ ಈ ಥರ ಬ್ಲಾಗ್ ಇದೆ. ಮತ್ತು ನೆಕ್ಸ್ಟ್ ಕಾರ್ದು ರಿವ್ಯೂ ಮಾಡಬೇಕು. ಸೊ ಯಾವತ್ತು ಮಾಡ್ತೀನಿ ಅಂತ ಗೊತ್ತಿಲ್ಲ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಮಾಡ್ತೀನಿ. ಸರಿ, ಹಾಗೆ ಮತ್ತೆ ಸಿಗುವ. ಬಾಯ್ ಬಾಯ್.